ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್ ವ್ಲಾಗ್ಸ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ತುಂಬಾನೇ ಈಸಿಯಾಗಿರುವಂಥ ಟೇಸ್ಟಿಯಾಗಿರುವಂಥ ಒಂದು ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಈಸಿಯಾಗಿ ಮಾಡ್ಕೊಳ್ಳುವಂಥ ಒಂದು ರೆಸಿಪಿ. ಖಂಡಿತವಾಗ್ಲೂ ಒಂದ್ಸಲ ಈ ರೀತಿಯಾಗಿ ಎಗ್ ಬುರ್ಜಿನ ತಯಾರಿಸಿ ತಿಂದರೆ ಮತ್ತೆ ಇದರ ರುಚಿನ ನೀವು ಮರೆಯೋದಿಲ್ಲ. ಅಷ್ಟು ಟೇಸ್ಟಿಯಾಗಿ ಆಗುವಂಥ ಒಂದು ಎಗ್ ಬುರ್ಜಿ ರೆಸಿಪಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡಿ. ಈಗ ಒಂದು ಪ್ಯಾನಿಗೆ ನಾನು ಒಂದು 3 ರಿಂದ 4 ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ನಂತರ ಸ್ವಲ್ಪ ಸಾಸಿವೆಯನ್ನು ಹಾಕ್ಕೊಂಡಿದ್ದೆ. ಅದಾದ ನಂತರ 1 ಇಲ್ಕು ಬೆಳ್ಳುಳ್ಳಿಯನ್ನು ಪೂರ್ತಿಯಾಗಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಅದಾದ ನಂತರ ಸ್ವಲ್ಪ ಶುಂಠಿಯನ್ನು ಕಟ್ ಮಾಡಿ ಸಣ್ಣದಾಗಿ ಕಟ್ ಮಾಡಿ ಇದನ್ನು ಹಾಕ್ಕೊಂಡು ನಾನು ಫ್ರೈ ಮಾಡ್ಕೊಂಡಿದ್ದೀನಿ. ನಂತರ ಒಂದು 2 ರಿಂದ 3 ಹಸಿರು ಮೆಣಸಿನಕಾಯಿಯನ್ನು ನಾನು ಈ ರೀತಿಯಾಗಿ ಸಣ್ಣದಾಗಿ ಕಟ್ ಮಾಡಿ ತಗೊಂಡಿದ್ದೀನಿ. ತುಂಬಾ ಈಸಿಯಾಗಿ ಟೇಸ್ಟಿಯಾಗಿ ಮಾಡ್ಕೊಳ್ಳುವಂತಹ ಈ ಒಂದು ರುಚಿಯಾಗಿರುವಂತಹ ರೆಸಿಪಿ. ಸೊ ಖಂಡಿತವಾಗ್ಲೂ ಒಂದ್ಸಲ ತಯಾರಿಸಿ ಫ್ರೆಂಡ್ಸ್. ಹೇಗೆ ಬಂತು ಅಂತ ತಪ್ಪದೇ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆ, ಅದಾದ ನಂತರ ನಾನು ಮೆಣಸಿನಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿದ ನಂತರ ಈಗ ಇಲ್ಲಿ ಒಂದು 3 ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ತಗೊಂಡಿದ್ದೀನಿ. ಸೊ ಈರುಳ್ಳಿಯನ್ನು ಹಾಕ್ಕೊಂಡು ಈರುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ತುಂಬಾ ಈಸಿಯಾಗಿ ಮಾಡ್ಕೊಳ್ಳುವಂಥದ್ದು ಇದು. ಸೊ ನೀವು ಚಪಾತಿಗೆ ಅಥವಾ ಸೈಡ್ ಡಿಶ್ಶಿಗಾಗಿ ಅಥವಾ ಲಂಚಿಗೆ ನೀವು ಮಾಡ್ಕೊಳ್ತೀವಿ ಅಂದರೆ ಖಂಡಿತವಾಗ್ಲೂ ಮಾಡ್ಕೋಬೋದು ಈ ಒಂದು ರೆಸಿಪಿಯನ್ನು. ತುಂಬಾ ಟೇಸ್ಟಿಯಾಗಿ ಆಗುತ್ತೆ. ಸೊ ಖಂಡಿತವಾಗ್ಲೂ ಈ ವಿಧಾನದಲ್ಲಿ ಒಂದ್ಸಲ ತಯಾರಿಸಿ. ನೀವು ಎಷ್ಟೇ ಬಾರಿ ಮನೆಯಲ್ಲಿ ಮಾಡಿದ್ರೂ ಕೂಡ ಈ ವಿಧಾನದಲ್ಲಿ ತಯಾರಿಸಿ ಡಿಫ್ರೆಂಟ್ ಟೇಸ್ಟನ್ನೇ ಕೊಡುತ್ತೆ ಅಂತ ಹೇಳ್ಬೋದು. ಸೊ ಈಗ ಚೆನ್ನಾಗಿ ಫ್ರೈ ಆಗಿದೆ. ಸೊ ಈರುಳ್ಳಿ ಕೂಡ ಟ್ರಾನ್ಸ್ಪರೆಂಟ್ ಆಗಿದೆ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಉಪ್ಪನ್ನು ಹಾಕಿದ ನಂತರ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ಈ ರೀತಿಯಾಗಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ತಿದೆ, ಸೊ ದಯವಿಟ್ಟು ಅದ್ರ ಬಗ್ಗೆ ಕ್ಷಮೆ ಇರಲಿ. ಸೊ ಈಗ ಈರುಳ್ಳಿಯನ್ನು ಚೆನ್ನಾಗಿ ನಾನು ಮಿಕ್ಸ್ ಮಾಡಿಕೊಂಡು ಅದನ್ನು ಫ್ರೈ ಮಾಡ್ಕೊಂಡಿದ್ದೀನಿ. ಅದಾದ ನಂತರ ಒಂದು ಟೊಮ್ಯಾಟೊನ ಸಣ್ಣದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ. ಸೊ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಬೆಂದ ನಂತರ ಟೊಮ್ಯಾಟೊವನ್ನು ಸೇರಿಸ್ಕೋಬೇಕಾಗುತ್ತೆ. ಫಸ್ಟಿಗೆ ಹಾಕ್ಕೊಳ್ಬೇಡಿ. ನೋಡ್ಬೋದು ನೀವು ಈಗ ಒಂದು ಟೊಮ್ಯಾಟೊವನ್ನು ಸಣ್ಣದಾಗಿ ಕಟ್ ಮಾಡಿ ತಗೊಂಡಿದ್ದೀನಿ. ಇದನ್ನು ಹಾಕ್ಕೊಳ್ಳೋಣ. ಸೊ ಹಾಕಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ. ಟೊಮ್ಯಾಟೊ ಎಲ್ಲ ಚೆನ್ನಾಗಿ ಬೇಯಬೇಕು, ಅಲ್ಲಿವರೆಗೂ ಇದನ್ನು ನಾವು ಬೇಯಿಸ್ಕೋಬೇಕಾಗುತ್ತೆ. ಸ್ವಲ್ಪ ಟೈಮ್ ತಗೊಳ್ಳುತ್ತೆ. ಟೈಮು ಅಂತಂದರೆ ಒಂದು 2 ರಿಂದ 3 ನಿಮಿಷ ತಗೊಳುತ್ತೆ ಅಷ್ಟೇ. ಇದೇನು ಜಾಸ್ತಿ ತಗೊಳ್ಳೋದಿಲ್ಲ. ತುಂಬ ದಿಢೀರಾಗಿ ಮಾಡ್ಕೊಳ್ಳುವಂಥದ್ದು. ಬೇಳೆ ಸಾಂಬಾರು ಅಥವಾ ರಸಮ್ ಜೊತೆ ನಿಮಗೆ ಸೈಡ್ ಡಿಶ್ ಆಗಿ ಇದನ್ನು ನೀವು ಮಾಡ್ಕೋಬೋದು. ತುಂಬ ಟೇಸ್ಟಿ ಅನಿಸುತ್ತೆ ಈ ಒಂದು ರೆಸಿಪಿ. ನೋಡಿ, ಈಗ ಟೊಮ್ಯಾಟೊ ಎಲ್ಲ ಚೆನ್ನಾಗಿ ಬೆಂದ ನಂತರ ಈಗ ಮೊಟ್ಟೆಗಳನ್ನು ತಗೊಳ್ತಾ ಇದ್ದೀನಿ. ಸೊ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ನೀವು ನೋಡಿಕೊಂಡು ಉಪಯೋಗಿಸಿ, ಎಷ್ಟು ಜನಕ್ಕೆ ಮಾಡ್ಕೊಳ್ತಿದ್ದೀರೋ ಹಾಗೆ. ಈಗ ನಾನಿಲ್ಲಿ ಮೊಟ್ಟೆಗಳನ್ನು ಒಂದೊಂದಾಗಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಖಂಡಿತವಾಗ್ಲೂ ನೀವು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಲೇಬೇಡಿ, ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡಿ ಫ್ರೆಂಡ್ಸ್. ಈಗ ನೋಡಿ, ನಾನು ಒಂದೊಂದಾಗಿ ಎಲ್ಲ ಮೊಟ್ಟೆಗಳನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ, ಹೈ ಫ್ಲೇಮ್ ಮಾಡಬೇಡಿ. ಲೋ ಫ್ಲೇಮಲ್ಲೇ ನೀವು ಮೊಟ್ಟೆನ ಒಡೆದು ಹಾಕ್ಕೊಳ್ಬೇಕಾಗುತ್ತೆ. ಹೈ ಫ್ಲೇಮ್ ಮಾಡಿ ಹಾಕ್ಕೊಳ್ಳೋದ್ರಿಂದ ಕೆಲವೊಂದು ಸಲ ಕೆಳಗಡೆ ತಳ ಇಟ್ಕೊಂಡ್ಬಿಡುತ್ತೆ, ಸೀದೋಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ. ನಂತರ ಈಗ ನಾನಿಲ್ಲಿ ಸ್ವಲ್ಪ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಹಾಕ್ಕೊಳ್ಳಿ, ಯಾಕೆಂದರೆ ಅದು ಮೊಟ್ಟೆ ಸ್ಮೆಲ್ ಹೋಗಲಿ ಅಂತ ಅಷ್ಟೇ. ಅದಾದ ನಂತರ ಪೆಪ್ಪರ್ ಪೌಡರ್ನ ಹಾಕ್ಕೊಳ್ತೀವಿ. ಕಾಳು ಮೆಣಸಿನ ಪುಡಿಯನ್ನು 1 ಸ್ಪೂನ್ ಆಗುವಷ್ಟು ಹಾಕ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಖಾರ ಬೇಕಾಗುತ್ತೋ ನೋಡಿಕೊಂಡು ಉಪಯೋಗಿಸಿ. ನಂತರ 1 ಸ್ಪೂನ್ ಆಗುವಷ್ಟು ಅಚ್ಕಾರದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಅಲ್ಲಿ 2 ಕೂಡ ಒಂದು ಸಮವಾಗಿ ನಮಗೆ ಖಾರ ಸಾಕಾಗುತ್ತೆ ಅಂತ. ಬೇಕು ಅಂದರೆ ನೀವು ಖಾರವಾಗಿ ಬೇಕು ಅಂದರೆ ಇನ್ನೂ ಒಂದು ಅರ್ಧ ಸ್ಪೂನು ಖಾರದ ಪುಡಿಯನ್ನು ಹಾಕ್ಕೊಳ್ಳಿ, ಏನು ತೊಂದರೆ ಇಲ್ಲ. ಬೇಕು ಅಂದರೆ ಇದಕ್ಕೆ ಸ್ವಲ್ಪ ಗರಂ ಮಸಾಲ ಹಾಕ್ಕೊಳ್ಳೋಣ. ನೀವು ಬೇಕು ಅಂದರೆ ಉಪಯೋಗಿಸಿ, ಇಲ್ಲ ಅಂತಂದರೆ ಗರಂ ಮಸಾಲನ ಸ್ಕಿಪ್ ಮಾಡಿ, ಏನೂ ತೊಂದರೆ ಇಲ್ಲ. ಈಗ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ. ನೋಡಿ, ಸ್ಟವ್ನ ನಾನು ಲೋ ಫ್ಲೇಮ್ ಮಾಡಿಕೊಂಡಿದ್ದೀನಿ, ಹಾಗಾಗಿ ಮೊಟ್ಟೆ ನೋಡ್ಬೋದು ಪ್ಯಾನಿಗೆ ಕಚ್ಕೊಂಡಿಲ್ಲ. ಈ ರೀತಿಯಾಗಿ ಬಂದಿದೆ. ಸೊ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ನೀವು ಜಾಸ್ತಿ ದಪ್ಪ ಪೀಸ್ ಬೇಕು ಅಂದರೆ ಒಮ್ಮೆಲೇ ಇದನ್ನು ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ. ಈ ರೀತಿಯಾಗಿ ನಿಮಗೆ ಪೂರ್ತಿ ಚಿಕ್ಕ ಪೀಸಾಗಿ ಇರಬೇಕು ಅಂತಂದರೆ ಹೀಗೆ ಮಿಕ್ಸ್ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಈ ಒಂದು ಟೊಮ್ಯಾಟೊನ ಉಪಯೋಗಿಸಿ ಎಗ್ ಬುರ್ಜಿಯನ್ನು ಮಾಡೋದ್ರಿಂದ.
ಒಂದು ಒಳ್ಳೆ ಟೇಸ್ಟು ಮತ್ತು ಗರಂ ಮಸಾಲ ಹಾಕೋದ್ರಿಂದ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಫ್ಲೇವರು ಹಾಗೆ ಶುಂಠಿ ಎಲ್ಲ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ, ಪೇಸ್ಟನ್ನು ಹಾಕ್ಕೊಂಡಿಲ್ಲ. ಸೊ ತಿನ್ನಬೇಕಾದ್ರೆ ಅದು ಅಲ್ಲಲ್ಲೇ ನಮಗೆ ಬೆಳ್ಳುಳ್ಳಿ ಎಲ್ಲ ಸಿಗ್ತಾ ಇರುತ್ತೆ. ಸೊ ಖಂಡಿತವಾಗ್ಲೂ ಪರ್ಫೆಕ್ಟ್ ಅನಿಸುತ್ತೆ, ಈ ಒಂದು ಟೇಸ್ಟಿ ಅನಿಸುತ್ತೆ ಈ ಒಂದು ಎಗ್ ಬುರ್ಜಿ. ಸೊ ನೋಡ್ಬೋದೀಗ ಸ್ವಲ್ಪ ನೀರಿನ ಅಂಶ ಇದೆ ಅದರಲ್ಲಿ, ನೋಡ್ತಾ ಇದ್ದೀರಲ್ವಾ. ಈಗ ಹೀಗೆ ಇದನ್ನು ಮಿಕ್ಸ್ ಮಾಡ್ತಾ ಇರಬೇಕು. ದಯವಿಟ್ಟು ಕೈ ಆಡಿಸ್ದಂಗಂತೂ ಬಿಡಬೇಡಿ, ತಳ ಹಿಡ್ಕೊಂಡ್ಬಿಡುತ್ತೆ. ಅದಕ್ಕೋಸ್ಕರ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದರೆ ಅದು ರಾಳ್ ಥರ ಆಗಿಬಿಡುತ್ತಲ್ವ, ಆವಾಗ ನಮಗೆ ಕರೆಕ್ಟಾಗಿ ಇದು ಆಗಿದೆ ಅಂತ. ಇಲ್ಲ ಅಂತ ಅಂದರೆ ಇನ್ನೂ ನೀರಿನಂಶ ಇದೆ, ಮೊಟ್ಟೆಯಲ್ಲಿರೋವಂಥ ನೀರಿನಂಶ ಇದೆ, ಇನ್ನೂ ಸ್ವಲ್ಪ ಡ್ರೈ ಆಗೋವರೆಗೂ ಬಿಡಬೇಕಾಗುತ್ತೆ. ಪೂರ್ತಿ ಡ್ರೈ ಆಗಬೇಕು, ಒಟ್ಟು ಪೂರ್ತಿ ಡ್ರೈ ಆದರೆ ಚೆನ್ನಾಗಿರುತ್ತೆ. ಸ್ವಲ್ಪ ಈಗ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತೇವೆ. ಒಂದು 3ರಿಂದ 4 ಸ್ಪೂನ್ ಆಗೋಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಈಗ ಮಿಕ್ಸ್ ಮಾಡ್ಕೊಳ್ತೀನಿ ನೀಟಾಗಿ. ಬೇಕು ಅಂದರೆ ಇದನ್ನು ಚಪಾತಿಗೂ ಕೂಡ ನೀವು ಮಾಡ್ಕೋಬೋದು, ಚಪಾತಿಗೂ ಸೂಪರ್ ಅನಿಸುತ್ತೆ ಬೇಕು ಅಂದರೆ. ಅಥವಾ ಈಗ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ. ನೋಡಿದ್ರಲ್ಲ, ಈ ರೀತಿಯಾಗಿ ನಾನು ಮಿಕ್ಸ್ ತಗೊಳ್ತಾ ಇದ್ದೀನಿ ಇದನ್ನು. ಇವಾಗಲೇ ನೀವು ಇದಕ್ಕೆ ಉಪ್ಪು ಖಾರ ಬೇಕು ಅಂತಂದರೆ ಸೇರಿಸ್ಕೋಬೇಕು. ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದರೆ ನೋಡಿಕೊಂಡು ನಿಮಗೆ ಏನು ಬೇಕಾಗಿರುತ್ತೋ ಅದನ್ನು ಹಾಕ್ಕೊಳ್ಬೇಕಾಗುತ್ತೆ. ಸೊ ನೋಡಿ, ಈಗ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ. ಹೀಗೆ ಇದನ್ನು ಮಿಕ್ಸ್ ಮಾಡ್ತಾ ಸ್ಟವ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ನೀವು ಒಂದು ಡ್ರೈ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಕಸೂರಿ ಮೇಥಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ, ಜಾಸ್ತಿ ಏನು ಬೇಕಾಗೋದಿಲ್ಲ, ಸ್ವಲ್ಪ ಹಾಕ್ಕೊಳ್ಳೋಣ ಸಾಕು. ಕಸೂರಿ ಮೇಥಿ ಹಾಕ್ಕೊಂಡು ಒಂದ್ಸಲ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಒಳ್ಳೆ ಫ್ಲೇವರ್ ಕೂಡ ಬರುತ್ತೆ, ಹಾಗೆ ಟೇಸ್ಟ್ ತಿನ್ನೋದಕ್ಕೂ ಕೂಡ ಅಷ್ಟೇ ಟೇಸ್ಟಿ ಅನಿಸುತ್ತೆ. ಇದು ಬೇಕು ಅಂದರೆ ಸೈಡ್ ಡಿಶ್ ಆಗು ಕೂಡ ಮಾಡ್ಕೋಬೋದು, ಅಥವಾ ನೀವು ಊಟಕ್ಕೆ ಮಾಡ್ಕೊಳ್ತೀವಿ ಅಂದರೆ ಅದಕ್ಕೂ ಕೂಡ ನೀವು ಮಾಡ್ಕೋಬೋದು. ತುಂಬಾ ಈಸಿಯಾಗಿರುವಂತಹ ಟೇಸ್ಟಿಯಾಗಿರುವಂತಹ ಒಂದು ಎಗ್ ಬುರ್ಜಿ ರೆಡಿ ಆಗ್ತಾ ಇದೆ. ಸೊ ಈಗ ಸ್ವಲ್ಪ ನೀರಿನ ಅಂಶ ಇದೆ, ಸೊ ಅದು ಕೂಡ ಪೂರ್ತಿ ಡ್ರೈ ಆಗಲಿ. ಈಗ ನೋಡಿ ಆಗಿದೆ, ಇದು ಪರ್ಫೆಕ್ಟ್ ಆಗಿದೆ. ಸೊ ಉಪ್ಪು ಖಾರ ಎಲ್ಲ ನೋಡಿಕೊಂಡು ಬೇಕು ಅಂದರೆ ಅದನ್ನು ನೀವು ಸ್ವಲ್ಪ ನೋಡಿಕೊಂಡು ಹಾಕ್ಕೊಳ್ಬೋದು. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ತುಂಬಾ ಇನ್ಫಾರ್ಮೇಟಿವ್ ಆಗಿರುವಂಥ ಒಂದು ವಿಡಿಯೋ. ಖಂಡಿತವಾಗ್ಲೂ ನೀವು ಕೂಡ ಮನೆಯಲ್ಲಿ ಈ ಒಂದು ರೀತಿಯಾಗಿರುವಂತಹ ಎಗ್ ಬುರ್ಜಿಯನ್ನು ತಯಾರಿಸಿ ತಿಂತೀರಾ ಅಂತ ನಾನು ಭಾವಿಸ್ತೀನಿ. ಖಂಡಿತವಾಗ್ಲೂ ತಯಾರಿಸಿದರೆ ಹೇಗೆ ಬಂತು ಅಂತ ತಪ್ಪದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸೋದಂತೂ ಮರಿಲೇಬೇಡಿ. ಹಾಗೆ ಇವತ್ತಿನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡಿ. ನೋಡಿ, ತುಂಬಾ ಟೇಸ್ಟಿಯಾಗಿ ಇರುವಂಥ ಈಸಿಯಾಗಿರುವಂಥ ಎಗ್ ಬುರ್ಜಿ ನೋಡಿ, ಎಷ್ಟು ರಾಳ್ ಆಗಿದೆ. ಇಷ್ಟ ಆಗಿದ್ರೆ ಸಾಕು, ಡ್ರೈ ಆಗಬೇಕು. ಪೂರ್ತಿಯಾಗಿ ಡ್ರೈ ಆದಾಗ ಒಂದು ಪರ್ಫೆಕ್ಟ್ ಆಗಿರುವಂಥ ಸ್ಟ್ರೆಚರ್ನ ಬರುತ್ತೆ. ಸೊ ಈಗ ರೆಡಿಯಾಗಿದೆ ಎಗ್ ಬುರ್ಜಿ. ನೀವು ಕೂಡ ತಯಾರಿಸಿ ಹೇಗೆ ಬಂತು ಅಂತ ತಿಳಿಸಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು.